ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಏನಾಗಿತ್ತು ಆ ಪಟ್ಟಣ ಪಂಚಾಯಿತಿನಲ್ಲಿ ಇವತ್ತು 6 ತಿಂಗಳಿಂದ ನಾವು ಇದನ್ನು ಪ್ರೋಸೆಸ್ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲ ಟೆಂಡರ್ಗಳು ಮಾಡಿ ಎಲ್ಲ ರಸ್ತೆಗಳು, ಚರಂಡಿಗಳು, ಆಮೇಲೆ ಲೈಟ್ಸು, ವಾಟರ್ ಫಿಲ್ಟ್ರು ಇದೆಲ್ಲವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಮೊದಲನೇದಾಗಿ ಮಡಿವಾಳದಿಂದ ಸುಳ್ದೇನಹಳ್ಳಿ ಕಡೆಗೆ 3 ಕೋಟಿ ರೂಪಾಯಿ ರಸ್ತೆ ಮಾಡೋದು, ಪ್ಲಸ್ಸು ಕೆಲವೊಂದು ಜಾಗದಲ್ಲಿ ಡ್ರೈನೇಜ್ ಮಾಡೋದು, 3 ಸೆಂಟ್ರಲ್ಲಿ ಕಾಂಕ್ರೀಟ್ ಮಾಡೋದು. 3 ಕೋಟಿ ರೂಪಾಯಿ ಟೋಟಲ್ ಆಗಿ ಅದು ಕೊರ್ಟಿ ಮಲ್ಲಂಡಲ್ಲಿವರೆಗೂ ಬರುತ್ತೆ. ಅದು 3 ಕೋಟಿ ರೂಪಾಯಿ. ಕ್ಯಾಲ್ನೂರು ಕ್ರಾಸು ಜಂಕ್ಷನ್ ಅಭಿವೃದ್ಧಿ 1,40,00,000 1,40,00,000 ಕ್ಯಾಲ್ನೂರು ಕ್ರಾಸ್ ಜಂಕ್ಷನ್ ಅಭಿವೃದ್ಧಿ. ಜಂಕ್ಷನನ್ನು ಯಾಕಂದರೆ ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿಗೆ ಎಂಟ್ರಿ ಪಾಯಿಂಟ್ ಅದು, ಅದರಿಂದ ಅದನ್ನು ಒಂದು ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಎರಡನೇದಾಗಿ ಕುರುಗಲ್ ಗ್ರಾಮದ್ದು, ಮೂರನೇದು ಕುರುಗಲ್ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ, CC ರಸ್ತೆ, ಆಮೇಲೆ ತಾರ್ ರಸ್ತೆ, ಡಾಂಬರ್ ರಸ್ತೆ ಎರಡೂ ಸೇರಿ ಅಲ್ಲಿ 15 ಲಕ್ಷ ರೂಪಾಯಿ ವರ್ಕನ್ನು ಇವತ್ತು ಪೂಜೆ ಮಾಡ್ತೀವಿ. ಗ್ರಾಮದ ಒಳಗಡೆ ಅದನ್ನು ಮಾಡಿದ್ದೀವಿ. 15 ಲಕ್ಷ ಅದನ್ನು ಒಂದು ಇವತ್ತು ಮಾಡಿದ್ದೀವಿ. ಆಮೇಲೆ ಒರೇರಳ್ಳಿ ಬೆರ್ಜೇನಹಳ್ಳಿ ಕ್ರಾಸ್ವರೆಗೂ ಡಾಂಬರೀಕರಣ, ಅದು ಒಂದು 1.5 ಕೋಟಿ ರೂಪಾಯಿ ಹೊರತು ಅದನ್ನು ಮಾಡಿದ್ದೀವಿ. ಅದಾದಮೇಲೆ ನಮಗೆ ಪುರಳ್ಳಿ ತೋಕಲ್ಘಟ್ಟ ಅದನ್ನು ನಾವು ಮಾಡಿದ್ದೀವಿ. ಅದು ಒಂದು ಎಷ್ಟದು 75 ಲಕ್ಷ ಅದು. ಆಮೇಲೆ ವೇಮಗಲ್ಲಿಂದ ಸೀತಿ ಕಡೆಗೆ ಹೋಗುವ 6.5 ಕಿಲೋಮೀಟರ್ ಟೋಟಲ್, ಎಲ್ಲಿ ವೇಮಗಲ್ಲಿಂದ 6.5 ಕಿಲೋಮೀಟರ್ದು ಆಲ್ಮೋಸ್ಟು ಸೀತಿಗೆ ಟಚ್ ಆಗುತ್ತೆ. 4 ಲೈನ್ ರೋಡ್ ಅದು ಆ 4 ಲೈನ್ ರೋಡು ಟೋಟಲ್ ಆಗಿ 8 ಕೋಟಿ. ಅದು 8 ಕೋಟಿ 4 ಲೈನ್ ರೋಡು. ಅದನ್ನು ಒಂದು ಇವತ್ತು ಟೆಂಡರ್ಗಳಾಗಿದ್ದಾವೆ, ಎಲ್ಲ ಆಗಿದ್ದಾವೆ. ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಅದಾದಮೇಲೆ ನಮಗೆ 8 ಕೋಟಿದಾದಮೇಲೆ ಚೌಡದೇನಹಳ್ಳಿಯಿಂದ ಕಲುಮಂಜಲಿ ವೇಮಗಲ್ಲು ರಸ್ತೆ, ಇದೊಂದು ರಸ್ತೆ ಮಾಡೋದು. ಅದೊಂದು ರಸ್ತೆದು ಅದೊಂದು 2.5 ಕ್ರೋರ್ಸ್, ಅಂದರೆ 2.5 ಕೋಟಿ ಅದನ್ನು ಒಂದು ಮಾಡಿದ್ದೀವಿ. ಆಮೇಲೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ನಿಧಿ ಎರಡನೇದಿಂದ ಆಟೋ, 2 ಆಟೋ, ಒಂದು ಸಕ್ಕಿಂಗ್ ಟ್ರಕ್, ನೀವು ನೋಡಿದ್ದೀರಿ, ಸಕ್ಕಿಂಗ್ ಟ್ರಕ್ ನೋಡಿದ್ದೀರಿ. ಈ ಥರ ವೆಹಿಕಲ್ಸ್ ಬಂದುಬಿಟ್ಟು ಮೇಯ್ನು CMCಗಳಲ್ಲೇ ಇಲ್ಲ ಈ ಥರ ವೆಹಿಕಲ್ಸು. ನಾವು ಇಲ್ಲಿಗೆ ವೇಮಗಲ್ ಪಟ್ಟಣ ಪಂಚಾಯಿತಿಗೆ ತಂದು ಇದನ್ನೆಲ್ಲ ಮಾಡಿದ್ದೀವಿ. ಇದನ್ನೆಲ್ಲ ಮಾಡೋದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ನಾಯಕರುಗಳು ಎಲ್ಲರೂ, ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೋದು, ನಮ್ಮ ಸುದರ್ಶನ್ ಸರ್, ಹಿರಿಯರಾದಂಥ ಸುದರ್ಶನ್ ಸರ್ ಆಗ್ಬೋದು, ನಮ್ಮ ಅನಿಲಣ್ಣವರು, ಹಾಗೆ ನಮ್ಮ ನಾಗನಾಳ್ ಸೋಮಣ್ಣವರು, ಮುನಿಯಪ್ಪನವರು, DSS ಮುನಿಯಪ್ಪನವರು, ವೆಂಕಟೇಶ್ ಗೌಡರು, ಆಮೇಲೆ ನಮ್ಮ ಚಂದ್ಮಲ ರಮೇಶ್ ಅವರು, ಹಾಗೆ ನಮ್ಮ ನಾಗೇಶ್ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ. ಈ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಸುಳ್ದೇನಹಳ್ಳಿಯಲ್ಲಿ ಇತ್ತೀಚೆಗೆ ನಾವು ಒಂದು ವಾಟರ್ ಫಿಲ್ಟರ್ ಹಾಕಿದ್ದೀವಿ. ಆಮೇಲೆ ಚಂದ್ರಶೇಖರಪುರಕ್ಕೆ ಹಾಕಿದ್ದೀವಿ. ಆಮೇಲೆ ಇದು ಲೈಟ್ಸು, ಐಮ್ಯಾಕ್ಸ್ ಲೈಟ್ಸು ಹಾಕಿದ್ದೀವಿ. ನಾವು ಹೆಂಗೆ ಅಂದರೆ, ನಾವು ಸರ್ಕಾರದ ಹಣದಲ್ಲಿ ನಾವು ಆಗ್ತಾ ಇರುವಂಥದ್ದು ಕೆಲಸ ಇದೆಲ್ಲ. ನಾವೇನು ಸ್ವಂತ ಹಣ ಅಲ್ಲ, ಇದು ಸರ್ಕಾರದ ಹಣದಲ್ಲಿ ನಾವು ಆಗ್ತಾ ಇರುವಂಥದ್ದು ಕೆಲಸ ಎಲ್ಲ. ಇವತ್ತು ಇನ್ನೊಂದು ಮಾಡಿದ್ದೀವಿ, ನಮ್ಮ ಎಂಟೈರ್ ತಾಲೂಕು ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ 32 ವಿಲೇಜ್ಗೆ ಬಂದು ವಾಟರ್ ಫಿಲ್ಟರ್ ಇಲ್ಲ. 32 ವಿಲೇಜ್ಗೆ ವಾಟರ್ ಫಿಲ್ಟರ್ ಇಲ್ಲ. ಟೋಟಲ್ 32 ವಿಲೇಜ್ಗೂ ಇವಾಗ ವಾಟರ್ ಫಿಲ್ಟರ್ ಹಾಕಿದ್ದು. ನೆಕ್ಸ್ಟ್ ಯಾರು ನಮ್ಮನ್ನು ವಾಟರ್ ಫಿಲ್ಟರ್ ಬೇಕು ಊರಲ್ಲಿ ಕುಡಿಯೋ ನೀರಿಗೆ ಅಂತ ಕೇಳಂಗಿಲ್ಲ ಯಾರೂ, ಎಲ್ಲವನ್ನೂ ಹಾಕ್ಬಿಟ್ಟಿದ್ದೀವಿ. ಆಮೇಲೆ ಐಮ್ಯಾಕ್ಸ್ ಲೈಟ್ಸು ಅಷ್ಟೇ, ಎಲ್ಲ ಊರುಗಳಿಗೂ ಐಮ್ಯಾಕ್ಸ್ ಲೈಟ್ ಇವಾಗ ಹಾಕ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಊರುಗಳಿಗೂ ಐಮ್ಯಾಕ್ಸ್ ಲೈಟ್ ಹಾಕ್ಬಿಡ್ತೀವಿ. ಯಾರು ನೆಕ್ಸ್ಟ್ ಐಮ್ಯಾಕ್ಸ್ ಲೈಟ್ ಅನ್ನೋದನ್ನು ಕೇಳ್ಬರ್ತಾನೆ. ಇನ್ನೊಂದು ಹೇಳ್ತೀನಿ ನಾನು, ಐಮ್ಯಾಕ್ಸ್ ಲೈಟು ಗ್ರಾಮಗಳಲ್ಲಿ ಹಾಕೋದು ಸರಿ ಅಲ್ಲ. ಅದು ಬೆಳಕು ಜಾಸ್ತಿ ಇರುತ್ತೆ. ಇವತ್ತು ಚಿರತೆಗಳು ಅಲ್ಲಿ ಬಂತು ಇಲ್ಲಿ ಬಂತು ಅಂತ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಇರೋದ್ರಿಂದನೇ ಚಿರತೆಗಳು ಬರ್ತಾ ಇರೋದು. ಮೊದಲು ಇದೆಲ್ಲ ಇಲ್ಲ ಆರಾಮಾಗಿ ಬಂದು ಹೋಗ್ತಾ ಇತ್ತು ಎಲ್ಲೋದು. ಇವಾಗ ಇದೆಲ್ಲ ಬರ್ತಾ ಇರೋದು ಅದರಿಂದನೇ. ಲೈಟ್ಸು ಜಾಸ್ತಿ ಆಗೋಯ್ತು, ಅವಾಗ ಪ್ರಾಣಿಗಳಿಗೆ ಡಿಸ್ಟರ್ಬೆನ್ಸ್ ಆಗೋಯ್ತು, ಊರುಗಳಲ್ಲಿ ಬರೋದು ಡಿಸ್ಟರ್ಬೆನ್ಸ್ ಆಯಿತು. ಆದ್ರೂ ಜನ ಕೇಳೋದ್ರಿಂದ ಎಲ್ಲ ಊರುಗಳಿಗೂ ನಾವು ಹಾಕಿದ್ವಿ. ಇವತ್ತು ಒಟ್ಟು ಇವತ್ತು ನಾವು ಮಾಡಿರುವಂಥ ಪೂಜೆಗಳದ್ದು 18 ಕೋಟಿ ಇವತ್ತು ಮಾಡಿದ್ದೀವಿ. ಅದ್ರದ್ದು ಡೀಟೇಲ್ ಇಲ್ಲಿದೆ, ನೀವು ಬೇಕಂದ್ರೆ ಇದು ತೊಗೊಳ್ಳಿ ಅಂತ. ಪತ್ರಕರ್ತ ಯಾರಾದರೂ ತೊಗೊಳಪ್ಪ, ಯಾರಿಗೆ ಬೇಕಾದ್ರೆ ನೀವು ಕೊಟ್ಕೊಳ್ರಿ. ಅದು ಡೀಟೇಲ್ ಏನೇನು ಯಾವ್ಯಾವ ಊರು ಎಲ್ಲಿಂದ ಎಲ್ಲಿಗೆ ಅಂತ ನಿಮ್ಮ ಕಡೆ ಇದೆ. ಇಷ್ಟು ಮಾತ್ರ ನಾವಿವತ್ತು ಪೂಜೆಗಳು ಮಾಡ್ತೀವಿ. ನಮ್ಮ ಗುರಿ ಒಂದೇ ಒಂದು ಗುರಿ, ನಮ್ಮದು ಅಭಿವೃದ್ಧಿ ಕಡೆ ಗಮನ. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ. ಇವತ್ತು ನಾವು ಹೇಳ್ದಂಗೆ ನಡ್ಕೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ. 5 ಗ್ಯಾರಂಟಿಗಳನ್ನು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ನಾವು ಎಂಟೈರ್ ಕರ್ನಾಟಕದಲ್ಲಿ ಕೋಲಾರ ತಾಲೂಕು ಯಾರಿಗೇನು ಕಮ್ಮಿ ಇಲ್ಲ, ಎಲ್ಲರಿಗಿಂತೂ ಒಂದು ಹೆಜ್ಜೆ ಮುಂದೆನೇ ಇದ್ದೀವಿ. ನಾವು ಒಂದು ಹೆಜ್ಜೆ
ಮುಂದೆನೇ ಇದ್ದೀವಿ ನಾವೆಲ್ಲರೂ. ಯಾವುದೇ ಆಗಲಿ ಇವತ್ತು ಹೇಳ್ತಾ ಇದ್ದೀನಿ, ಇವಾಗ ಇನ್ನೂ ಮಿಕ್ಕಿದ್ದು ಟೆಂಡರ್ಗಳಾಗೋದು, ಟೆಂಡರ್ ಪ್ರೋಗ್ರೆಸ್ಸಲ್ಲಿರೋದು, ಅಪ್ರೂವಲ್ ಆಗಿರುವಂಥದ್ದೆಲ್ಲ ಹೇಳ್ತೀನಿ. ನೆಕ್ಸ್ಟ್ ಇಯರ್ ಎಂಡಿಂಗ್ ಒಳಗಡೆ ನಮ್ಮ ಕೋಲಾರಲ್ಲಿ ನೆಕ್ಸ್ಟ್ ನಾವು ರೋಡ್ಗಳು ಮಾಡೋದಕ್ಕೆ ನಮಗೆ ಜಾಗ ಇರೋದಿಲ್ಲ. ರೋಡ್ಗಳು ಎಲ್ಲರೂ ತಗೊಂಡ್ರಪ್ಪ. ಓಕೆ ಸರ್. ಅಲ್ಲಿ ಪೂಜೆ ಇಲ್ಲಿ ಓಣಿ ಕೆಲಸ ಆಗ್ಬೇಕು. ಸ್ವಲ್ಪ ಹಿಂದೆ ಬೇಡ, ಹಿಂದೆ ಬರ್ರಿ, ಹಿಂದೆ ಬರ್ರಿ.